ಕರ್ನಾಟಕದ ಕಾಡಿನಲ್ಲಿ ಶೇರ್ ಸಿಂಗನ ಹವಾನೆ ನಡೀತಿತ್ತು. ಎಲ್ಲಾ ಪ್ರಾಣಿಗಳು ಶೇರ್ ಸಿಂಗ್ನಿಂದ ಬಚಾವಾಗೋದಕ್ಕೆ ಜೀವಿಸ್ತಿದ್ವು. ಒಂದಿನ ಈ ಜಿಂಕೆಗಳು ಹುಲ್ಲು ತಿನ್ನುತ್ತಿದ್ದಾಗ ಶೇರ್ ಸಿಂಗ್ ಅಲ್ಲಿಗೆ ಬರುತ್ತೆ. ಊಟ ಮಾಡ್ತಿದ್ದೀರಾ? ಶೇರ್ ಖಾನ್ ಅನ್ನು ನೋಡಿ ಇಬ್ರು ಭಯ ಪಡ್ತಾರೆ. ಹಾ ಶೇರ್ ಖಾನ್, ಸ್ವಲ್ಪ ತಿಂತೀವಿ, ಸ್ವಲ್ಪ ಮಕ್ಕಳಿಗಾಗಿ ಉಳಿಸ್ತೀವಿ. ನಾನು ನನ್ನ ಮಕ್ಕಳಿಗೆ ಇದನ್ನೇ ಹೇಳಿ ಬಂದಿದ್ದೇನೆ. ನಿಮ್ಮ ಶಿಕಾರ್ ಮಾಡಿ ಸ್ವಲ್ಪ ತಿಂತೇನೆ, ಮತ್ತೆ ಸ್ವಲ್ಪ ಮಕ್ಕಳಿಗಾಗಿ ಕೊಂಡೋಗ್ತೇನೆ. ಹೌದಾ? ಇದನ್ ಕೇಳಿ ಈ ಎರಡೂ ಜಿಂಕೆಗಳು ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡುತ್ತವೆ. ಶೇರ್ ಖಾನ್ ಕೂಡ ಅದರ ಹಿಂದೆನೆ ಓಡುತ್ತೆ. ಓಡುತ್ತಾ ಓಡುತ್ತಾ ಈ ಎರಡೂ ಜಿಂಕೆಗಳು ಇಲ್ಲಿ ಕದ್ದು ಕೂತ್ಕೊಳ್ತವೆ. ನೋಡು ಜಿಂಕೆ, ನಾವಿಬ್ರು ಬದುಕೋದು ಕಷ್ಟ. ಹಾಗಾಗಿ ನಾನು ಬಯಸ್ತೇನೆ ನೀನು ನಿನ್ನ ಪ್ರಾಣ ಉಳಿಸ್ಕೋ, ಮತ್ತು ಅಷ್ಟರವರೆಗೆ ನಾನಿಲ್ಲಿ ಶೇರ್ ಖಾನ್ ಅನ್ನು ತಡಿತೇನೆ. ಆದ್ರೆ ಶೇರ್ ಖಾನ್ ನಿಮ್ಮನ್ನ ಸಾಯಿಸ್ಬಿಡದೆ. ನನ್ ಗೊತ್ತು, ಆದ್ರೆ ನೀನು ನಮ್ಮ ಮಕ್ಕಳ ತಾಯಿ. ನನ್ನಿಂದ ಉತ್ತಮವಾಗಿ ಅವರನ್ನು ಪಾಲಿಸಬಹುದು. ಹಾಗಾಗಿ ನೀನು ಬದುಕೋದು ತುಂಬಾ ಅಗತ್ಯವಾಗಿದೆ, ತಿಳಿತಾ? ಇಲ್ಲ, ನಾನ್ ನಿಮ್ಮನ್ನ ಹೀಗೆ ಬಿಟ್ಟೋಗೋದಿಲ್ಲ. ನೀನು ಹೋಗ್ಲೇಬೇಕು ಜಿಂಕೆ. ನನ್ನ ನಾಣೆ ನಿನ್ಗೆ. ಹೋಗು ಹೋಗು, ನಮ್ಮ ಮಕ್ಕಳ ಪ್ರಾಣ ಉಳಿಸೋಕೆ ಅವರನ್ನು ಎಲ್ಲಾದ್ರೂ ದೂರ ಕರೆದುಕೊಂಡು ಹೋಗು. ಹೋಗು, ಬೇಗ ಹೋಗು ನೀನು. ಜಿಂಕೆ ಇಲ್ಲಿಂದ ಹೋದ ತಕ್ಷಣ ಶೇರ್ ಖಾನ್ ಈ ಜಿಂಕೆಯನ್ನು ಸಾಯಿಸ್ಬಿಡುತ್ತೆ. ಇಲ್ಲಿ ಹೆದರ್ಕೊಂಡಿರೋ ಜಿಂಕೆ ತನ್ನ ಮಕ್ಕಳ ಬಳಿಗೆ ಹೋಗುತ್ತೆ. ಮಕ್ಕಳೇ, ಬೇಗ ಬನ್ನಿ, ಇಲ್ಲಿಂದ ನಾವು ಈಗ ತಪ್ಪಿಸ್ಕೊಂಡು ಓಡ್ಬೇಕು. ಏನಾಯ್ತು ಅಮ್ಮ, ನೀವ್ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ಅಲ್ಲಿ ಶೇರ್ ಖಾನ್ ನಿಮ್ಮ ಅಪ್ಪನನ್ನ ಸಾಯಿಸ್ಬಿಟ್ಟಿದೆ. ನಾವ್ ಈ ಕಾಡಲ್ಲಿ ಇರೋಕಾಗಲ್ಲ ಈಗ. ಅದೇ ಸಮಯಕ್ಕೆ ಅಲ್ಲಿಗೆ ಬಲ್ಲು ಮಂಗ ಬಂದ್ಬಿಡುತ್ತೆ. ನಿಲ್ಲು ತಂಗಿ, ಶೇರ್ ಖಾನ್ಗೆ ಹೆದರಿಕೊಂಡು ನೀನು ಕಾಡು ಬಿಡೋ ಅಗತ್ಯವಿಲ್ಲ. ನಿನ್ನ ಈ ಅಣ್ಣ ಇನ್ನೂ ಬದುಕಿದ್ದಾನೆ. ಅಣ್ಣ, ನೀವು ಬೇಕು ಅಂದ್ರೆ ನಮ್ಗೆ ಸಹಾಯ ಮಾಡೋಕಾಗಲ್ಲ, ಯಾಕಂದ್ರೆ ಶೇರ್ ಖಾನ್ ತುಂಬಾ ಶಕ್ತಿಶಾಲಿ. ಅವನು ಶಕ್ತಿಶಾಲಿ ಆದ್ರೆ ನಾನು ಬಜರಂಗ್ ಬಲಿಯ ಭಕ್ತ, ತಿಳಿತಾ? ಇಂದು ಶನಿವಾರ, ನನ್ಗೆ ಬಜರಂಗ್ ಬಲಿಗೆ ಎಣ್ಣೆ ಮತ್ತು ಕುಂಕುಮ ಅರ್ಪಿಸಲಿದೆ. ಸಾಕು, ಅಷ್ಟು ಸಮಯ ಕೊಡು ನನ್ಗೆ, ಆಮೇಲೆ ನೋಡು ನಾನು ನಿನ್ಗಾಗಿ ಏನ್ ಮಾಡ್ತೇನೆಂದು. ಬಲ್ಲುನ ಮಾತ್ ಕೇಳ್ಕೊಂಡು ಈ ಜಿಂಕೆ ಸ್ವಲ್ಪ ಹೊತ್ತು ಅಲ್ಲೇ ಕಾಯುತ್ತೆ. ಅದೇ ಸಮಯದಲ್ಲಿ ಈ ಬಲ್ಲು ಬಜರಂಗ್ ಬಲಿಗೆ ಪೂಜೆ ಮಾಡುತ್ತೆ. ಪೂಜೆ ಮಾಡಿ 1 ಗಂಟೆ ಮೇಲೆ ಕಾಡಿನ ಎಲ್ಲಾ ಪ್ರಾಣಿಗಳು ಒಟ್ಟಾಗ್ತವೆ. ನೋಡಿ ಅಣ್ಣಂದಿರೆ, ಶೇರ್ ಖಾನ್ಗೆ ಹೆದರಿ ನಮ್ ಜಿಂಕೆ ತನ್ನ ಮರಿಗಳೊಂದಿಗೆ ಬೇರೆ ಕಾಡಿಗೆ ಹೋಗ್ತಿದ್ದಾಳೆ. ನಾವಿಬ್ರು ಒಂದಾಗದಿದ್ರೆ ಪ್ರಾಯಶಃ ನಾಳೆ ನಮ್ಗೂ ಎಲ್ರಿಗೂ ಕಾಡು ಬಿಟ್ಟು ಹೋಗ್ಬೇಕಾದೀತು, ತಿಳಿತಾ? ನಾಳೆ ಮಾತು ಏನು ಆಡ್ತಿದ್ದಿ ಬಲ್ಲು? ನಾವೆಲ್ರೂ ಹಿಂದೆ ಕಾಡನ್ನು ಬಿಡ್ತಿದ್ದೇವೆ ಅಣ್ಣ. ಏನು? ಹಾ, ನಾವೆಲ್ಲ ಬದುಕ ಬಯಸ್ತೇವೆ. ಎಲ್ಲಿ ಬದುಕೋದು ಜೀವನಾನ? ಹಾ, ಇಲ್ಲಿರೋದು ಈಗ ತುಂಬಾ ಕಷ್ಟ. ಶೇರ್ ಖಾನ್ ನಿಂದ ಬಚಾವಾದ್ರೆ ಶಿಕಾರಿಯವರು ಬಿಡೋದಿಲ್ಲ, ಶಿಕಾರಿಯವರಿಂದ ಬಚಾವಾದ್ರೆ ಈ ಶೇರ್ ಖಾನ್ ಬಿಡೋದಿಲ್ಲ. ಅದಕ್ಕಿಂತ ಒಳ್ಳೇದಿದೆ ಅಂದ್ರೆ ನಾವೆಲ್ಲರೂ ಒಟ್ಟಾಗಿ ಈ ಕಾಡ್ ಬಿಟ್ಟು ಹೋಗೋಣ. ಬಲ್ಲು ಎಲ್ಲಾ ಪ್ರಾಣಿಗಳಿಗೂ ಈ ಕಾಡ್ ಬಿಡೋದ್ ಬೇಡ ಎಂದು ತಿಳಿಸುತ್ತೆ. ನೋಡಿ ಅಣ್ಣಂದಿರ, ಕಾಡು ಬಿಟ್ಟು ನೀವು ಹೋಗ್ಬೇಡಿ. ಶೇರ್ ಖಾನಿಂದ ರಕ್ಷಿಸಿಕೊಳ್ಳಲು ನನ್ನಲ್ಲಿ ಒಂದು ಐಡಿಯಾ ಇದೆ. ಹೌದು, ಆ ಐಡಿಯಾ ಏನು? ನಾವು ಶೇರ್ ಖಾನ್ನೊಂದಿಗೆ ಮೀಟಿಂಗ್ ಮಾಡೋಣ. ಅರೆ ಹುಚ್ಚಿ ಹಿಡ್ದಿದ್ಯಾ? ಶೇರ್ ಖಾನ್ನ ಒಂದೇ ಏಟ್ನಿಂದ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ಬೋದು. ಅಬೇ ಬಡವರ ಅಮೀರ್ ಖಾನ್, ವಿಷಯ ಹೇಳಲು ಬಿಡು. ಹಾಗಾದ್ರೆ ಅಣ್ಣಂದಿರ, ನಾವು ಶೇರ್ ಖಾನ್ನೊಂದಿಗೆ ಮೀಟಿಂಗ್ ಮಾಡಿ ಶಿಕಾರ್ ಮಾಡೋ ಕಾನೂನು ಮಾಡೋಣ. ಹೇಳಿ, ನೀವು ರೆಡಿ ಇದ್ದೀರಲ್ವಾ? ಕಾನೂನ್? ಎಂತಹ ಕಾನೂನ್? ಇದೇ, ಶೇರ್ ಖಾನ್ ಮುದುಕರು ಹಾಗೂ ರೋಗಿಗಳನ್ನು ಕೇವಲ ಶಿಕಾರ್ ಮಾಡ್ಬೇಕೆಂದು, ಮಕ್ಕಳು ಮತ್ತು ಸ್ತ್ರೀ ಜಾನುವಾರುಗಳನ್ನು ಅವನು ಕೊಲ್ಲಬಾರ್ದೆಂದು. ಇದು ತುಂಬಾ ಒಳ್ಳೆ ಕಾನೂನು. ಆದ್ರೆ ಇದಕ್ಕೆ ಶೇರ್ ಖಾನ್ ಒಪ್ಪುತ್ತಾ? ಶೇರ್ ಖಾನ್ ಏನು, ಅವನ ಅಪ್ಪನೂ ಒಪ್ಪಿಕೊಳ್ತಾನೆ. ಬಲ್ಲೂನ ಐಡಿಯಾವನ್ನು ಕೇಳಿ ಈ ಗುಳ್ಳೆನರಿ ಯೋಚಿಸುತ್ತೆ. ಇವತ್ತಿನ ಮೀಟಿಂಗ್ನ ಎಲ್ಲಾ ವಿಷಯವನ್ನು ಶೇರ್ ಖಾನ್ಗೆ ಹೇಳಿ ಅವರನ್ನ ನಾನು ಮೆಚ್ಚಿಸ್ತೀನಿ. ಹೀಗ್ ಮಾಡಿದ್ರೆ ನನ್ ಜೀವ ಆದ್ರೂ ಉಳಿಯುತ್ತೆ. ಆಗ ಈ ಗುಳ್ಳೆನರಿ ನಿಧಾನವಾಗಿ ಶೇರ್ ಖಾನ್ನ ಬಳಿ ಹೋಗೋಕೆ ಹೊರಡುತ್ತೆ. ಮಹಾರಾಜರಿಗೆ ಜಯವಾಗ್ಲಿ. ಮೃತ್ಯುವಿನ ಇನ್ನೊಂದು ಹೆಸರು ಶೇರ್ ಖಾನ್ ಆಗಿದೆ. ನಿನ್ಗೇನು ಮೃತ್ಯುವಿನಿಂದ ಹೆದರಿಕೆ ಆಗೋಲ್ವಾ? ಹೆದರಿಕೆ ಆಗುತ್ತೆ, ಹಾಗಾಗಿ ನಿಮ್ ಬಳಿ ಬಂದಿದ್ದೀನಿ ರಾಜ್ರೆ. ನಾನ್ ನಿಮ್ಮ ಚಮಚ ಆಗೋಕ್ ಬಯಸ್ತೀನಿ. ಕಾಡಿನ ಎಲ್ಲಾ ವಿಷಯವನ್ನು ನಾನ್ ನಿಮ್ಗೆ ತಿಳಿಸ್ತೀನಿ. ಅದ್ರ ಬದಲಾಗಿ ನೀವು ನನ್ನ ಜೀವ ಉಳಿಸ್ಬೇಕು ಮಹಾರಾಜ್ರೆ. ನಂತರ ಗುಳ್ಳೆನರಿ ಕಾಡಿನಲ್ಲಿ ನಡೆದ ಮೀಟಿಂಗ್ ಬಗ್ಗೆ ಎಲ್ಲ ಹೇಳುತ್ತೆ. ಹೌದಾ? ಅಂದ್ರೆ ಕಾಡಿನಲ್ಲಿ ಕಾನೂನು ಮಾಡಲಾಗುತ್ತಾ? ಮತ್ತೆ ಎಲ್ಲಾ ಕಾಡು ಪ್ರಾಣಿಗಳನ್ನು ಒಗ್ಗೂಡಿಸುವವನು ಆ ಬಲ್ಲು ಮಂಗನೇನು? ಬರ್ಲಿ ಅವನು,
ನೋಡ್ತಾ ಇರು ನೀನು ತಮಾಷೆಯನ್ನು. ವಿಷಯವನ್ನು ತಿಳಿಸಿ ಗುಳ್ಳೆನರಿ ಅಲ್ಲಿಂದ ಹೊರಡುತ್ತೆ. ನಂತರ ಸ್ವಲ್ಪ ಸಮಯದ ಮೇಲೆ ಕಾಡಿನ ಎಲ್ಲಾ ಪ್ರಾಣಿಗಳು ಶೇರ್ ಖಾನ್ ಬಳಿ ಬರುತ್ತವೆ. ಶೇರ್ ಖಾನ್ಗೆ ಜಯವಾಗಲಿ. ಹೇಳು ಮಂಗಣ್ಣ, ಎಲ್ಲರನ್ನು ಕರ್ಕೊಂಡು ಇಲ್ಲಿಗೆ ಯಾಕೆ ಬಂದೆ? ನಾವು ನಿಮ್ಮೊಂದಿಗೆ ಪ್ರಾರ್ಥನೆ ಮಾಡಲು ಬಂದಿದ್ದೇವೆ. ಪ್ರಾರ್ಥನೆ? ಅದೇ ಅಲ್ವಾ ಶಿಕಾರ್ ಮಾಡು ಕಾನೂನು ಮಾಡ್ಬೇಕೆಂದು ಹೇಳು. ಇದೇ ಪ್ರಾರ್ಥನೆ ಅಲ್ವಾ ನಿಂದು? ಈಗ ಸ್ವಲ್ಪ ಸಮಯದಲ್ಲಿ ನಡೆದ ಮೀಟಿಂಗ್ ಬಗ್ಗೆ ಈ ಶೇರ್ ಖಾನ್ಗೆ ಹೇಗೆ ಗೊತ್ತಾಯ್ತು ಎಂದು ಈ ಎಲ್ಲಾ ಪ್ರಾಣಿಗಳಿಗೆ ಆಶ್ಚರ್ಯವಾಯ್ತು. ಆಶ್ಚರ್ಯವಾಯ್ತಾ? ಮೀಟಿಂಗ್ ನಲ್ಲಿ ಆದ ಎಲ್ಲ ಮತ್ತು ನನ್ಗೆ ಹೇಗೆ ತಿಳಿತೆಂದು? ಮಕ್ಕಳು ಹಾಗೂ ಹೆಂಗಸನ್ನು ಕೊಲೆ ಮಾಡದೆಂಬ ಕಾನೂನು ಮಾಡೋ ಬಗ್ಗೆ ಯೋಚಿಸ್ತೀರಲ್ವಾ? ಅದ್ರಲ್ಲಿ ನನ್ಗೇನು ಆಸಕ್ತಿ ಇಲ್ಲ. ನಾನಂತೂ ಎಲ್ಲರನ್ನೂ ಕೊಲ್ತೇನೆ. ಇದೆಲ್ಲವನ್ನು ಕೇಳಿದ್ಮೇಲೆ ಬಲ್ಲು ಮಂಗ ಎಲ್ಲಾ ಪ್ರಾಣಿಗಳ ಕಡೆ ನೋಡುತ್ತೆ. ಆದ್ರೆ ಅಲ್ಲಿ ಗುಳ್ಳೆನರಿ ಕಾಣೋದಿಲ್ಲ. ಕುರಿಮರಿ ಕಾಣಿಸ್ತಿಲ್ಲ. ಇದರ ಅರ್ಥ ಶೇರ್ ಖಾನ್ಗೆ ಕುರಿಯ ಎಲ್ಲಾ ವಿಷಯ ತಿಳಿಸಿರ್ಬೇಕು. ಚಿಂತಿಸೋ ಅಗತ್ಯವಿಲ್ಲ. ಇನ್ನು ನೋಡ್ತಾ ಇರು, ನಾನು ಹೇಗೆ ಆಟ ಆಡಿಸ್ತೇನೆಂದು. ಮಹಾರಾಜರೇ, ನಿಮ್ಮ ಬಳಿ ತಲುಪಿದ ಸಮಾಚಾರ ಸಂಪೂರ್ಣವಾಗಿಲ್ಲ. ಏನರ್ಥ? ನೀವು ಚತುರರು, ಆದ್ರೆ ನಾನೇನು ಮುಟ್ಟಾಳನಲ್ಲ ಮಹಾರಾಜ. ನನ್ಗೆ ತಿಳಿದಿದೆ ನಿಮ್ಗೆ ಮೀಟಿಂಗ್ ಎಲ್ಲಾ ವಿಷಯ ಎಲ್ಲಾ ಮಾತು ಆ ಕುರಿಮರಿ ನೀಡಿದಾಳೆಂದು. ಆದ್ರೆ ಕುರಿಯು ನಿಮ್ಗೆ ಈ ವಿಷಯ ತಿಳಿಸಿರ್ಲಿಕ್ಕಿಲ್ಲ. ಈ ಕಾನೂನು ಮಾಡುವ ಬಗ್ಗೆ ನಮ್ಗೆ ಅವಳೇ ಸ್ವತಃ ಹೇಳಿದ್ದು. ಅವಳೇ ಹೇಳಿದ್ಲ? ನಿನ್ ಮಾತಿನ ಅರ್ಥವೇನು? ವಿಷಯವೇನೆಂದ್ರೆ ಮಹಾರಾಜರೇ, ಈ ತರದ ಕಾನೂನು ಆಗ್ಬಿಟ್ರೆ ಎಲ್ಲರಿಗಿಂತ ಮೊದಲನೇ ಶಿಕಾರಿ ನಿಮ್ಗೆ ಕುರಿಯ ಮೂದಿ ಅಜ್ಜನೇ ಆಗ್ತಿದ್ದ. ತನ್ನ ಅಜ್ಜನನ್ನು ರಕ್ಷಿಸಲು ಕುರಿಯು ನಮ್ಮೊಂದಿಗೆ ಡಬಲ್ ಗೇಮ್ ಆಡಿದ್ಲು. ಅರ್ಥ ಮಾಡ್ಕೊಳ್ಳಿ, ಕಾನೂನು ಮಾಡೋ ವಿಷಯ ಮಾತನಾಡುವಾಗ ಅವಳು ನಮ್ಮೊಂದಿಗಿದ್ಲು, ಆದ್ರೆ ಕಾನೂನು ಆಗ್ಬಾರ್ದೆಂದು ಅವಳು ನಿಮ್ ಜೊತೆ ಸೇರಿದ್ಲು. ಹೌದಾ? ಅಂದ್ರೆ ಕುರಿ ನನ್ನ ಹೆಗಲ್ ಮೇಲೆ ಬಂದೂಕಿಟ್ಟು ಹೊಡೆ ಬಯಸಿದ್ಲು. ಈಗ ಎಲ್ಲಕ್ಕಿಂತ ಮೊದಲು ನಾನು ಕುರಿಯನ್ನೇ ಕೊಲ್ತೇನೆ. ಮಹಾರಾಜ್ರೆ, ಕುರಿ ಮರಿಯನ್ನು ಕ್ಷಮಿಸಿ ಬಿಡಿ. ಯಾಕಂದ್ರೆ ಶಿಕಾರ್ನ ಕಾನೂನಾದ ಬಳಿಕ ನಿಮ್ಗೆ ಕುರಿಯ ಅಜ್ಜನನ್ನೇ ಮೊದಲು ಕೊಲ್ಲಲಿರುವುದಲ್ವಾ? ಅರೆ, ನೀವು ನನ್ನನ್ನು ಹೆಡ್ಡನೆಂದು ಭಾವಿಸ್ತೀರಾ? ಮುದಿ ಹಾಗೂ ರೋಗಿ ಪ್ರಾಣಿಗಳನ್ನು ತಿನ್ನಿಸಿ ನನ್ನನ್ನು ಬೇಗ ಕೊಲ್ಲ ಬಯಸ್ತೀರಾ? ಅರೆ, ನನ್ಗೆ ಬೇಕಾಗಿಲ್ಲ ನೀವು ಮತ್ತೆ ನಿಮ್ಮ ಕಾನೂನು. ನನ್ಗೆ ಸಿಟ್ಟು ಬರೋಕ್ ಮುಂಚೆ ನೀವು ಇಲ್ಲಿಂದ ತೊಲಗಿರಿ, ಇಲ್ಲಾಂದ್ರೆ ನಿಮ್ಮೆಲ್ಲರನ್ನು ಈಗ್ಲೇ ನಾನು ಇಲ್ಲೇ ಕೊಲ್ತೇನೆ. ಎಲ್ಲಾ ಪ್ರಾಣಿಗಳು ಶೇರ್ ಖಾನ್ನ ಗುಹೆಯಿಂದ ಹೊರಡುತ್ತವೆ. ಮಾರನೇ ದಿನ ಶೇರ್ ಖಾನ್ ಈ ಗುಳ್ಳೆನರಿ ತಿನ್ನೋಕೆ ಬರುತ್ತೆ. ಶೇರ್ ಖಾನ್ ನೋಡಿ ಗುಳ್ಳೆನರಿ ಹೇಳುತ್ತೆ, ಮಹಾರಾಜ್ರೆ, ನೀವೇ ಸ್ವತಃ ಯಾಕಿಲ್ಲಿಗೆ ಬಂದ್ರಿ? ನನ್ನನ್ ಕರ್ತಿದ್ರೆ ಬರ್ತಿದ್ದೆ. ಶಿಕಾರ್ ಮಾಡಲು ಸ್ವತಃ ಬರ್ಬೇಕಾಗುತ್ತೆ ಕುರಿ ಮರಿಯೇ. ಇದನ್ ಕೇಳಿ ಗುಳ್ಳೆನರಿಗೆ ಭಯವಾಗುತ್ತೆ. ಮಹಾರಾಜ್ರೆ, ನಾನಂತೂ ನಿಮ್ಮ ದಾಸಿ, ನೀವು ನನ್ನನ್ ಸಾಯಿಸ್ತೀರಾ? ಹಾ, ಯಾಕೆಂದ್ರೆ ನೀನು ನನ್ನನ್ನು ಹೆಡ್ಡನಾಗಿಸಿದ್ದೀಯ. ಇದೇನ್ ಹೇಳ್ತಿದ್ದೀರಾ ಮಹಾರಾಜ್ರೆ? ನಾನ್ ನಿಮ್ಗೆ ಮೋಸ ಮಾಡಿದ್ನಾ? ಹಾ, ಕಾನೂನಾದ ಬಳಿಕ ನಿನ್ನ ಅಜ್ಜ ನನ್ನ ಮೊದಲ ಶಿಕಾರ ಆಗುವವನಿದ್ದ. ನೀನು ನಿನ್ನ ಅಜ್ಜನನ್ನು ರಕ್ಷಿಸಲು ನನ್ಗೆ ಸುಳ್ಳು ಹೇಳಿದಿ. ಇನ್ನು ನೀನು ಉಳಿಯೋದಿಲ್ಲ ನನ್ನಿಂದ. ನೀವು ನನ್ನ ಮಾತಾದ್ರೂ ಕೇಳಿ. ಇಲ್ಲ, ನಾನ್ ನಿನ್ ಮಾತು ಕೇಳೋದಿಲ್ಲ. ಶೇರ್ ಖಾನ್ ಸಿಟ್ಟಿನಿಂದ ಗುಳ್ಳೆನರಿ ಸಾಯಿಸೋಕ್ ಮುಂದೆ ಹೋಗುತ್ತೆ. ಮಹಾರಾಜ್ರೆ, ನನ್ ಮಾತ್ ಕೇಳಿ. ಇಲ್ಲ ಮಹಾರಾಜ್ರೆ, ನಾನ್ ನಿಮ್ಗೇನೋ ಹೇಳ್ಬೇಕು. ಇಲ್ಲ, ನಿನ್ನನ್ನು ನನ್ನಿಂದ ರಕ್ಷಿಸಲು ಸಾಧ್ಯವಿಲ್ಲ. ಅದೇ ಕ್ಷಣದಲ್ಲಿ ಶೇರ್ ಖಾನ್ ಗುಳ್ಳೆನರಿಯನ್ನ ಸಾಯಿಸ್ಬಿಡುತ್ತೆ. ಸಾಯುತ್ತಿರುವ ಗುಳ್ಳೆನರಿ ಹೇಳುತ್ತೆ, ಮಹಾರಾಜ್ರೆ, ನನಗೆ ಅಜ್ಜನೇ ಇಲ್ಲ. ನಾನ್ ಯಾರನ್ನ ಕಾಪಾಡೋದಕ್ಕೆ ನಿಮಗೆ ಸುಳ್ಳು ಹೇಳಿ? ಇಷ್ಟ ಹೇಳಿ ಈ ಗುಳ್ಳೆನರಿ ಸತ್ತು ಹೋಗುತ್ತೆ. ಶೇರ್ ಖಾನ್ ಸಿಟ್ಟಿನಿಂದ ನೋಡ್ತಾ ಇರುತ್ತೆ. ನನ್ನನ್ನು ಹೆಡ್ಡನಾಗಿಸುವ ಮಂಗ, ಇನ್ನು ನನ್ನ ಮುಂದಿನ ಶಿಕಾರ್ ನೀನೇ ಆಗುವೆ. ಇಲ್ಲಿ ಬಲ್ಲು ಮಂಗ ಮತ್ತೆ ಎಲ್ಲಾ ಪ್ರಾಣಿಗಳ ಜೊತೆ ಮಾತಾಡ್ತಾ ಇರುತ್ತೆ. ಆಗ ಅಲ್ಲಿಗೆ ಶೇರ್ ಖಾನ್ ಬರುತ್ತೆ. ಅದನ್ನ ನೋಡಿ ಎಲ್ಲಾ ಪ್ರಾಣಿಗಳು ಭಯ ಪಡ್ತಾರೆ. ನೀವು ಬಯಸ್ತೀರಿ ಕಾಡಿನಲ್ಲಿ ಶಿಕಾರ್ ಮಾಡೋ ಕಾನೂನು ಆಗ್ಬೇಕೆಂದು. ಹಾ ಮಹಾರಾಜ್ರೆ, ನಾನು ಬಯಸ್ತೇನೆ ಕಾನೂನು ಆಗ್ಬೇಕೆಂದು. ಇದನ್ ಕೇಳಿ ಎಲ್ಲಾ ಪ್ರಾಣಿಗಳಿಗೆ ಖುಷಿ ಆಗುತ್ತೆ. ಆಗ ಶೇರ್ ಖಾನ್ ಹೇಳುತ್ತೆ, ಆದ್ರೆ ನನ್ನದೊಂದು ಷರತ್ತಿದೆ. ಕಾನೂನು ನಾಳೆಯಿಂದ ಅನ್ವಯವಾಗುತ್ತೆ. ಕಾನೂನು ಅನ್ವಯ ಆಗೋಕ್ ಮುಂಚೆ ಇಂದು ನಾನು ನನ್ನ ಶಿಕಾರ್ ಮಾಡ್ತೇನೆ, ಈ ಮಂಗನ. ಇದನ್ ಕೇಳಿ ಎಲ್ರಿಗೂ ಗಾಬರಿ ಆಗುತ್ತೆ. ಒಂದು ವೇಳೆ ನಿಮ್ಮ ಪ್ರಾಣ ಉಳಿಸೋಕಿದ್ರೆ ಮಂಗನನ್ನು ಇಲ್ಲಿ ಬಿಟ್ಟು ನೀವೆಲ್ಲ ಇಲ್ಲಿಂದ ಓಡಿ ಹೋಗಿ ಬೇಗ. ಶೇರ್ ಖಾನ್ ಹೆದರಿಸಿದ್ದನ್ ನೋಡಿ ಎಲ್ಲಾ ಪ್ರಾಣಿಗಳು ಅಲ್ಲಿಂದ ಓಡುತ್ತವೆ. ಅರೆ, ಸ್ವಲ್ಪ ನಿಲ್ಲಿ ಅಣ್ಣಂದ್ರೆ, ಈ ರೀತಿ ನನ್ನೊಬ್ಬನನ್ನೇ ಬಿಟ್ಟು ಹೋಗ್ಬೇಡಿ. ಅರೆ ಕೇಳಿ, ಒಂದ್ ವೇಳೆ ನಾವೆಲ್ಲ ಒಂದಿದ್ರೆ ಇವನಿಂದೇನು ಮಾಡಲು ಸಾಧ್ಯವಿಲ್ಲ. ಅರೆ ಸ್ವಲ್ಪ ನಿಲ್ಲಿ, ನನ್ ಮಾತು ಕೇಳಿ.
ಸಾವಿನ ಭಯದಿಂದ ಯಾವ ಪ್ರಾಣಿಗಳು ಬಲ್ಲುನ ಮಾತ್ ಕೇಳೋಲ್ಲ, ಎಲ್ಲ ಹೊರಟೋಗ್ತಾವೆ. ಶೇರ್ ಖಾನ್ ಈ ಬಲ್ಲುವನ್ನು ತಿನ್ನಲು ಮುಂದೆ ಬರುತ್ತೆ. ಆಗ ಈ ಬಲ್ಲು ತನ್ನ ಬುದ್ಧಿವಂತಿಕೆಯಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಓಡುತ್ತೆ. ಅರೆ ಬಜರಂಗ್ ಬಲಿ, ನನ್ನನ್ನು ರಕ್ಷಿಸು. ಈ ಶೇರ್ ಖಾನ್ನಿಗೆ ಹುಚ್ಚು ಹಿಡಿದಿದೆ. ಇವ್ ನನ್ನನ್ನು ಕೊಲ್ತಾನೆ. ಬಜರಂಗ್ ಬಲಿ, ನನ್ನನ್ನು ಹೇಗಾದ್ರೂ ರಕ್ಷಿಸು. ಬಜರಂಗ್ ಬಲಿ, ಈ ಕಾಡಲ್ಲಿ ನಾನೊಬ್ನೇ ನಿನ್ನ ಭಕ್ತ. ಬಜರಂಗ್ ಬಲಿ, ನನ್ನನ್ನು ರಕ್ಷಿಸು. ಬಜರಂಗ್ ಬಲಿ, ಇಂದು ನಿನ್ನನ್ನು ನನ್ನಿಂದ ಯಾರು ರಕ್ಷಿಸೋದಿಲ್ಲ. ನಿನ್ ಬಜರಂಗ್ ಬಲಿಗೂ ಸಾಧ್ಯವಿಲ್ಲ. ಓಡುತ್ತಾ ಓಡುತ್ತಾ ಈ ಬಲ್ಲು ಬಜರಂಗ್ ಬಲಿ ಮೂರ್ತಿ ಬಳಿ ಬರುತ್ತೆ. ಹೇ ಬಜರಂಗ್ ಬಲಿ, ನಾನ್ ನಿಮ್ಮ ಪರಮ ಭಕ್ತ. ನನ್ನನ್ನು ರಕ್ಷಿಸಿ ಬಜರಂಗ್ ಬಲಿ. ಅರೆ, ಈ ಮೂರ್ತಿ ನಿನ್ನನ್ನು ಹೇಗೆ ರಕ್ಷಿಸೋದು? ಇದಕ್ಕಿಂತ ಉತ್ತಮ ನೀನು ನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಪ್ರಾಯಶಃ ನಾನು ಕ್ಷಮಿಸ್ತೇನೆ. ಹಾಗೆ ನಿನ್ ಪ್ರಾಣ ಉಳಿಬಹುದು. ಅರೆ ಅಹಂಕಾರಿ, ನೀನು ದೇವರಿಗಿಂತ ದೊಡ್ಡವನಲ್ಲ. ನಾನು ದೇವರನ್ನೇ ಪ್ರಾರ್ಥಿಸ್ತೇನೆ. ಹೇ ಬಜರಂಗ್ ಬಲಿ, ಒಂದ್ ವೇಳೆ ಇಂದು ನೀವು ನನ್ನ ಪ್ರಾಣ ರಕ್ಷಿಸದಿದ್ರೆ ನಿಮ್ ಮೇಲಿರುವ ಎಲ್ಲರ ನಂಬಿಕೆ ಸುಳ್ಳಾಗುತ್ತೆ. ಏನಾದ್ರೂ ಚಮತ್ಕಾರ ತೋರಿಸಿ ಬಜರಂಗ್ ಬಲಿ, ಮತ್ತೆ ನನ್ನನ್ನು ರಕ್ಷಿಸಿರಿ ನೀವು. ಶೇರ್ ಖಾನ್ ಬಲ್ಲುವನ್ನು ತಿನ್ನಲು ಮುಂದೆ ಹೋದಾಗ ಅದೇ ಸಮಯಕ್ಕೆ ಬಜರಂಗ್ ಬಲಿ ಪ್ರತ್ಯಕ್ಷವಾಗ್ಬಿಡುತ್ತೆ ಅಲ್ಲಿ. ಬಲ್ಲು, ಚಿಂತಿಸ್ಬೇಡ, ನಾನ್ ಬಂದಿದ್ದೇನೆ. ಬಜರಂಗ್ ಬಲಿಯನ್ನು ನೋಡಿ ಬಲ್ಲುಗೆ ಖುಷಿಯಾಗುತ್ತೆ. ಮತ್ತೆ ಶೇರ್ ಖಾನ್ ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಓಡುತ್ತೆ. ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಓಡುತ್ತಿ ಶೇರ್ ಖಾನ್? ಬಲ್ಲು, ಇನ್ಮುಂದೆ ನೀನು ಯಾರಿಗೂ ಹೆದರೋ ಅಗತ್ಯವಿಲ್ಲ. ಇಂದಿನಿಂದ ನಾನ್ ನಿನ್ನ ಜೊತೆಗಿರ್ತೇನೆ. ಥ್ಯಾಂಕ್ ಯು ಭಗವಾನ್ ಜಿ, ಥ್ಯಾಂಕ್ ಯು ವೆರಿ ಮಚ್. ಸ್ವಲ್ಪ ಸಮಯದ ನಂತರ ಬಲ್ಲು ಎಲ್ಲರನ್ನೂ ಒಟ್ಟಾಗಿಸ್ತಾರೆ. ಅರೆ ಯಾರ್, ಒಂದ್ ವೇಳೆ ರೈಟ್ ಟೈಮಲ್ಲಿ ಬಜರಂಗ್ ಬಲಿ ಬಾರದೇ ಇದ್ರೆ ನನ್ ಪ್ರಾಣನೇ ಹೋಗ್ತಿತ್ತು. ನಿಮ್ ಒಳಿತಿಗಾಗಿ ನಾನ್ ಲೀಡರ್ ಆಗಿದ್ದೆ. ಒಂದ್ ವೇಳೆ ನನ್ಗೆ ತಿಳಿದಿದ್ರೆ ನೀವು ನನ್ಗೆ ಮೋಸ ಮಾಡ್ತೀರೆಂದು ನಾನ್ ನಿಮ್ಮ ಲೀಡರ್ ಯಾವತ್ತೂ ಆಗ್ತಿರ್ಲಿಲ್ಲ. ತಿಳಿತಾ ನಿಮ್ಗೆ? ಬಲ್ಲು ಅಣ್ಣ, ನಮ್ಮನ್ನು ಕ್ಷಮಿಸಿ ಅಣ್ಣ. ಹಾ ಬಲ್ಲು, ನಮ್ಮೆಲ್ಲರನ್ನು ಕ್ಷಮಿಸ್ಬಿಡು. ಮತ್ತೆ ಇಂದಿನಿಂದ ನೀನೇ ನಮ್ಮ ಲೀಡರ್. ಹಾ, ಇಂದಿನಿಂದ ನಾವೆಂದು ನಿನ್ ಜೊತೆಗಿರ್ತೇವೆ. ಕಾಡಿಗೆ ಬರೋ ಎಲ್ಲಾ ಸಮಸ್ಯೆಗಳನ್ನು ಹೆದೆ ಏರಿಸಿ ಎದುರಿಸ್ತೇವೆ ನಾವು. ಅರೆ ಸಿಪ್ಪೆ ತೆಗೆದ ಬಾಳೆಹಣ್ಣುಗಳೇ, ವಾದ ಮಾಡಿ ಸಿಮ್ರಾನ್ ಅಂತೆ ಬಿಟ್ಟು ಹೋಗ್ಬೇಡಿ. ಸಿಮ್ರಾನ್? ಈ ಸಿಮ್ರಾನ್ ಯಾರು ಅಣ್ಣ? ಅರೆ ಅವಳೇ ಶಾರುಖ್ ಖಾನ್ ಸಿಮ್ರಾನ್. ಶಾರುಖ್ ಖಾನ್ 3 ಸಲ ಹೇಳ್ತಾನಲ್ಲ, ತಿರ್ಗು ತಿರ್ಗು ತಿರ್ಗು, ತಿರ್ಗ್ತಾಳೆ ಅವಳು. ಆದ್ರೆ ನೀವು ಆತರ ತಿರುಗಬೇಡಿ. ಹಾ, ಬಲ್ಲುನ ಮಾತ್ ಕೇಳಿ ಎಲ್ಲಾ ಪ್ರಾಣಿಗಳು ನಗುತ್ತವೆ. ಎಲ್ಲರೂ ಬಲ್ಲುವನ್ನು ತಮ್ಮ ಲೀಡರ್ ಅಂದ್ಕೋತಾರೆ. ಮತ್ತೀಗ ಕಾಡಿನಲ್ಲಿ ಎಲ್ಲರೂ ಖುಷಿಯಿಂದ ಇದ್ದಾರೆ. ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದ.